ನಿಮ್ ಯೂಟ್ಯೂಬ್ ಚಾನಲ್, ಇನ್ಸ್ಟಾಗ್ರಾಮು ಯಾವ್ದು ಹ್ಯಾಕ್ ಆಗ್ಬಾರ್ದು ಅಂತ ಅಂದ್ರೆ ಈ 4 ಸೆಟ್ಟಿಂಗ್ ಮಾಡ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್. ಆ ಸೆಟ್ಟಿಂಗ್ ನ ಎಲ್ಲಿ ಹೋಗಿ ಮಾಡ್ಬೇಕು ಇದನ್ನ ಕಂಪ್ಲೀಟ್ ಆಗಿ ಎಕ್ಸ್ಪ್ಲನೇಷನ್ ಮಾಡ್ತೀನಿ. ಅದನ್ನ ಜೊತೆಗೆ ಸ್ಕ್ರೀನ್ ರೆಕಾರ್ಡ್ ನ ಹಾಕ್ಬಿಟ್ಟು ಎಲ್ಲಿ ಹೋಗ್ಬಿಟ್ಟು ನೀವು ಚೆಕ್ ಮಾಡ್ಬೇಕು ಅಂತ ಹೇಳಿ ಹೇಳ್ಕೊಡ್ತೀನಿ. ಒಂದ್ ವೇಳೆ ನೀವು ಇವತ್ತೆಲ್ಲ ನಿಮ್ದು ಯೂಟ್ಯೂಬ್ ಚಾನಲ್ ಆಗಿರ್ಬೋದು, ಇನ್ಸ್ಟಾಗ್ರಾಮು ಅವೆಲ್ಲ ಚೆನ್ನಾಗಿರುತ್ತೆ, ನಾಳೆ ನೋಡಿದ ತಕ್ಷಣ ಅದೇನಾದ್ರೂ ಹ್ಯಾಕ್ ಆಗಿದೆ ಅಂತ ಅಂದ್ರೆ ಅವಾಗ ಹೆಂಗ್ ಅನ್ಸುತ್ತಲ್ವಾ, ನಾವ್ ಇಷ್ಟು ದಿನ ಕಷ್ಟಪಟ್ಟು ವಿಡಿಯೋಸ್ ಗಳನ್ನ ಕ್ರಿಯೇಟ್ ಮಾಡಿ ಅಪ್ಲೋಡ್ ಮಾಡಿ ಅದ್ರಿಂದ ಒಂದು ಅಮೌಂಟ್ ನ ಅರ್ನಿಂಗ್ ಮಾಡ್ತಾ ಇದೀವಿ ಅಂದಾಗ ಯಾರಾದ್ರೂ ಬೇರೆಯವ್ರು ಬಂದ್ಬಿಟ್ಟು ನಮ್ ಚಾನಲ್ ನ ಹ್ಯಾಕ್ ಮಾಡ್ಬಿಟ್ಟು ಅದರಿಂದ ನಮಗ್ ಪ್ರಾಬ್ಲಮ್ ಮಾಡ್ತಾರೆ ಅಂತ ಅಂದ್ರೆ ಅದನ್ನ ಆಗ್ಬಾರ್ದು ಅಂತಂದ್ರೆ ಈ ಸೆಟ್ಟಿಂಗ್ ನ ಮಾಡ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್. ಆ ಸೆಟ್ಟಿಂಗ್ ನ ಎಲ್ಲೋಗಿ ಮಾಡ್ಕೊಳ್ಬೇಕು, ಆ ಸೆಟ್ಟಿಂಗ್ ನ ಮಾಡ್ಕೊಳ್ಳೋದ್ರಿಂದ ನಮ್ಗೆ ಏನೇನ್ ಬೆನಿಫಿಟ್ ಆಗುತ್ತೆ ಇದನ್ನೆಲ್ಲ ಕಂಪ್ಲೀಟ್ ಆಗಿ ಹೇಳ್ತೀನಿ. ಅದ್ರ ಜೊತೆಗೆ ಇವತ್ತೊಂದು ಬೋನಸ್ ಟಿಪ್ಸ್ ನ ಸಹಿತ ಕೊಡ್ತಾ ಇದೀನಿ. ಆ ಬೋನಸ್ ಟಿಪ್ಸ್ ನ ನೀವು ಕರೆಕ್ಟ್ ಆಗಿ ತಿಳ್ಕೊಂಡ್ಬಿಟ್ಟು ಅದನ್ನ ಫಾಲೋ ಮಾಡ್ಬೇಕಾಗುತ್ತೆ. ಫಸ್ಟ್ ಒನ್ ಬೈ ಒನ್ ಹೇಳ್ಕೊಂತ ಹೋಗ್ತೀನಿ. ನಾನು ಇಲ್ಲಿ ಆಲ್ರೆಡಿ ಒಂದು ನೋಟ್ ಮಾಡಿ ಇಟ್ಕೊಂಡಿದೀನಿ, ಅದ್ರ ಜೊತೆಗೆ ಸ್ಕ್ರೀನ್ ರೆಕಾರ್ಡರ್ ನ ಆಡ್ ಮಾಡ್ತೀನಿ. ಇದನ್ನ ಯಾಕೆ ಇಲ್ಲಿ ನಾನು ಮೆನ್ಷನ್ ಮಾಡ್ಕೊಂಡಿದೀನಿ ಅಂತ ಅಂದ್ರೆ ಯಾವ ಪಾಯಿಂಟ್ಸ್ ನ ನಾನು ಮಿಸ್ ಮಾಡ್ಕೊಳಲ್ಲ. ಕಂಪ್ಲೀಟ್ ಆಗಿ ಯಾವ್ಯಾವ್ನ ನೀವ್ ಏನೇನ್ ಮಾಡ್ಬೇಕು ಅನ್ನೋದನ್ನ ಇಲ್ಲಿ ಹೇಳ್ಕೊಳ್ತಾ ಹೋಗ್ತೀನಿ. ಪಕ್ಕದಲ್ಲಿ ಸ್ಕ್ರೀನ್ ರೆಕಾರ್ಡರ್ ನ ಹಾಕ್ತೀನಿ, ಅಲ್ಲೂ ನೀವು ಚೆಕ್ ಮಾಡ್ಕೊಳ್ತಾ ಇರ್ಬೋದು. ಈಗ ಫಸ್ಟ್ ನೀವು ಮಾಡ್ಬೇಕಾಗಿರೋದು 2 ಸ್ಟೆಪ್ ವೆರಿಫಿಕೇಶನ್. 2 ಸ್ಟೆಪ್ ವೆರಿಫಿಕೇಶನ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಚಾನಲ್ ಆಗಿರ್ಬೋದು, ಯೂಟ್ಯೂಬ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಇದು ತುಂಬಾ ಸೇಫ್ ಆಗಿ ಇರುತ್ತೆ. ಇನ್ಸ್ಟಾಗ್ರಾಮ್ ನಲ್ಲಿ ನೀವು ಸೆಟ್ಟಿಂಗ್ ಹೋಗಿ ಮತ್ತೆ ನೀವು ಅಲ್ಲಿ 2 ಸ್ಟೆಪ್ ವೆರಿಫಿಕೇಶನ್ ನ ಬೇಕಾದ್ರೂ ಮಾಡ್ಕೊಳ್ಬಹುದು. ಈಗ ಫಸ್ಟ್ ನೀವ್ ಏನ್ ಮಾಡ್ಬೇಕು ಅಂತಂದ್ರೆ ಗೂಗಲ್ ಅಕೌಂಟ್ ನ ಸೈನ್ ಇನ್ ಮಾಡ್ಬೇಕು. ಗೂಗಲ್ ಅಕೌಂಟ್ ನೀವು ಗೂಗಲ್ ಹೋಗ್ಬಿಟ್ಟು ಟೈಪ್ ಮಾಡಿ, ಗೂಗಲ್ ಅಕೌಂಟ್ ಸೈನ್ ಇನ್ ಅಂತ ಹೇಳಿ ಟೈಪ್ ಮಾಡಿದ್ರೆ ಆಯ್ತು. ಟೈಪ್ ಮಾಡಾದ್ಮೇಲೆ ಇಲ್ಲಿ ಗೂಗಲ್ ಸೆಕ್ಯೂರಿಟಿ ಅಂಡ್ ಸೈನ್ ಇನ್ ಅಂತ ಹೇಳಿ ಬರುತ್ತೆ. ಅಕೌಂಟ್ ನ ಟೈಪ್ ಮಾಡಿದ ತಕ್ಷಣ ಅಲ್ಲಿ ಒಂದು ಗೂಗಲ್ ಅಕೌಂಟ್ ಸೈನ್ ಇನ್ ಅಂತ ಬರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿ ಆದ್ಮೇಲೆ ಇಲ್ಲಿ ಸೆಕ್ಯೂರಿಟಿ ಅಂಡ್ ಸೈನ್ ಇನ್ ಅಂತ ಹೇಳಿ ಬರುತ್ತೆ. ಅದು ಬಂದಾದ್ಮೇಲೆ ನೀವು 2 ಸ್ಟೆಪ್ ವೆರಿಫಿಕೇಶನ್ ನ ಮಾಡ್ಕೊಳ್ಬೇಕು. 2 ಸ್ಟೆಪ್ ವೆರಿಫಿಕೇಶನ್ ಹೆಂಗ್ ಮಾಡೋದು ಅಂತ ಅಂದ್ರೆ ನಿಮ್ ಫೋನ್ ನಂಬರ್ ನ ಆಡ್ ಮಾಡಬಹುದು, ಅದ್ರ ಜೊತೆಗೆ ಒಂದು ಸ್ಟ್ರಾಂಗ್ ಪಾಸ್ವರ್ಡ್ ನ ಇಡಬಹುದು. ಆ ಸ್ಟ್ರಾಂಗ್ ಪಾಸ್ವರ್ಡ್ ಯಾರಿಗೂ ಗೊತ್ತಾಗಬಾರ್ದು ಅಂತ ಪಾಸ್ವರ್ಡ್ ಗಳನ್ನ ನೀವು ಮಾಡ್ಕೊಂಡ್ಬಿಟ್ಟು ಅದನ್ನ ಬೇಕಾದ್ರೆ ನೀವು ಒಂದು ನೋಟ್ ಅಲ್ಲಿ ಬರ್ದಿಟ್ಕೊಂಡ್ರು ಪರವಾಗಿಲ್ಲ. ಆದ್ರೆ ನಿಮ್ಮ ಚಾನಲ್ ಹ್ಯಾಕ್ ಆಗ್ಬಾರ್ದು ಅಂತ ಅಂದ್ರೆ 2 ಸ್ಟೆಪ್ ವೆರಿಫಿಕೇಶನ್ ಮಾಡ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್. ಇದನ್ ಮಾತ್ರ ಮರ್ತೋಗ್ಬೇಡಿ. ನೀವು ಯಾರೇ ಚಾನಲ್ ನ ನೀವು ಓಪನ್ ಮಾಡ್ಬಿಟ್ಟು ಒಂದು ಮನಿನ ಅರ್ನಿಂಗ್ ಮಾಡ್ಬೇಕು, ಯೂಟ್ಯೂಬ್ ಅಲ್ಲಿ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಅಲ್ಲಿ ಆಗಿರ್ಬೋದು, ಅರ್ನಿಂಗ್ ಮಾಡ್ಬೇಕು ಅಂತ ನೀವು ಒಂದ್ಸಲಿ ಡಿಸೈಡ್ ಆಗಿದ್ದೀರಾ ಅಂತಂದ್ರೆ ಫಸ್ಟ್ ನೀವು ಮಾಡ್ಬೇಕಾಗಿರೋದು 2 ಸ್ಟೆಪ್ ವೆರಿಫಿಕೇಶನ್. ಇದನ್ನ ಮಾಡೋದನ್ನ ಮರಿಬೇಡಿ. ಇದಾದ್ಮೇಲೆ ಇದು ಇನ್ಸ್ಟಾಗ್ರಾಮ್ ಅಲ್ಲಿ ಆಲ್ರೆಡಿ ಇದೆ. ಆಪ್ ಪರ್ಮಿಷನ್ಸ್ ನ ಕೊಟ್ಟಿರ್ತೀರಾ. ಆಪ್ ಪರ್ಮಿಷನ್ಸ್ ನ ನೀವು ಎಲ್ಲಿ ಕೊಟ್ಟಿರ್ತೀರಾ ಇಲ್ಲಿ ನಿಮ್ಗೆ ಗೊತ್ತೇ ಆಗಲ್ಲ. ಒಂದ್ಸರಿ ಗೂಗಲ್ ಏನೋ ಬಂದಾಗ ಅಲ್ಲಿ ನೋಟಿಫಿಕೇಶನ್ ಅಲೋ ಅಂತ ಬಂದಿರುತ್ತೆ, ಹಂಗ್ ಕೊಟ್ಟಿರ್ತೀರಾ. ಕೆಲವೊಂದು ಆಪ್ ಗಳಿಗೆ ನೀವು ಪರ್ಮಿಷನ್ಸ್ ನ ಕೊಟ್ಟಿರ್ತಾರೆ. ಪರ್ಮಿಷನ್ ಕೊಟ್ಟಿದಾಗ ಅದೇನಾಗುತ್ತೆ ಅಂದ್ರೆ ನಮ್ದು ಸ್ಕ್ರೀನ್ ಸಹಿತ ಅವರಿಗೆ ರೆಕಾರ್ಡ್ ಆಗ್ತಿರುತ್ತೆ, ಗೊತ್ತಾಗ್ತಾ ಇರುತ್ತೆ. ಕ್ಯಾಮ್ರಾದಲ್ಲಿ ಫೋಟೋಸ್ ಕ್ಯಾಪ್ಚರ್ ಆಗ್ಬೋದು. ಅದಕ್ಕೆ ನೀವು ಏನ್ ಮಾಡ್ಬೇಕು, ಫಸ್ಟ್ ನೀವು ಇಲ್ಲಿ ಆಪ್ ಪರ್ಮಿಷನ್ ಸೆಟ್ಟಿಂಗ್, ನಿಮ್ ಫೋನ್ ಇದೆ ಅಲ್ವಾ, ಆ ಫೋನಿನಲ್ಲಿ ಸೆಟ್ಟಿಂಗ್ ಹೋಗ್ಬೇಕು. ಸೆಟ್ಟಿಂಗ್ ಹೋಗ್ಬಿಟ್ಟು ಪ್ರೈವಸಿ ಅಂತ ಹೇಳಿ ಕಾಣಿಸುತ್ತೆ. ಸೆಟ್ಟಿಂಗ್ ಹೋದ ತಕ್ಷಣ ಪ್ರೈವಸಿ ಅಂತ ಕಾಣಿಸುತ್ತೆ. ಪ್ರೈವಸಿ ಆದ್ಮೇಲೆ ಪರ್ಮಿಷನ್ಸ್ ಮ್ಯಾನೇಜರ್ ಅಂತ ಇರುತ್ತೆ. ಪರ್ಮಿಷನ್ಸ್ ಮ್ಯಾನೇಜರ್ ಹೋಗ್ಬಿಟ್ಟು ಒಬ್ರೊಬ್ರು ಫೋನ್ ಅಲ್ಲಿ ಡಿಫ್ರೆಂಟ್ ಆಗಿರುತ್ತೆ. ಆದ್ರೆ ನೀವು ಫೋನ್ ಸೆಟ್ಟಿಂಗ್ ಅಲ್ಲೇ ಹೋಗ್ಬಿಟ್ಟು ಪ್ರೈವಸಿ ಅಂತ ಇದೆ ಅಲ್ವಾ, ಪ್ರೈವಸಿಗೆ ಹೋಗ್ಬಿಟ್ಟು ಅಲ್ಲಿ ಪರ್ಮಿಷನ್ಸ್ ಹೋಗ್ಬಿಟ್ಟು ಓಪನ್ ಮಾಡಿ. ಅದನ್ನ ಓಪನ್ ಮಾಡಿದ ತಕ್ಷಣ ಅಲ್ಲಿ ನಿಮ್ಗೆ ಕ್ಯಾಮ್ರಾ, ಮೈಕ್ರೋಫೋನು, ಬೇರೆ ಬೇರೆ ಆಪ್ಸ್ ಗಳನ್ನೆಲ್ಲ ತೋರಿಸ್ತಾ ಇರುತ್ತೆ. ಅಲ್ಲಿ ನೀವು ಚೆಕ್ ಮಾಡ್ಕೊಳ್ಳಿ. ನೀವು ಕ್ಯಾಮ್ರಾಗೆ ಪರ್ಮಿಷನ್ಸ್ ಕೊಟ್ಟಿದ್ದೀರಾ, ಯಾವ್ದಾದ್ರು ಮೈಕ್ರೋಫೋನ್ಸ್ಗೆ ಪರ್ಮಿಷನ್ಸ್ ಕೊಟ್ಟಿದ್ದೀರಾ, ಆಪ್ಸ್ ಗಳಿಗೆ ಏನಾದ್ರು ಪರ್ಮಿಷನ್ಸ್ ಕೊಟ್ಟಿದ್ದೀರಾ. ನೀವು ಸೆಟ್ಟಿಂಗ್ ಅಲ್ಲಿ ಹೋಗ್ಬಿಟ್ಟು ಆಪ್ಸ್ ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಚೆಕ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಅಲ್ಲಿ ನೀವು ಪರ್ಮಿಷನ್ಸ್ ಅಂತ ಚೆಕ್ ಮಾಡಿದ್ರೆ, ನಾನು ಲಾಸ್ಟ್ ವಿಡಿಯೋದಲ್ಲಿ ಒಂದ್ರೊಳಗೆ ನಾನು ಸೆಟ್ಟಿಂಗ್ಸ್ ಅಲ್ಲಿ ಹೇಳ್ಕೊಟ್ಟಿದ್ದೀನಿ ಅದನ್ನ ಹೆಂಗೆ ಪರ್ಮಿಷನ್ಸ್ ನ ನಾವು ಅದೇ ಪರ್ಮಿಷನ್ ಆನ್ ಆಗಿದ್ರೆ ಹೆಂಗ್ ಆಫ್ ಮಾಡ್ಬೇಕು ಅಂತೇಳಿ ನಾನು ಕರೆಕ್ಟ್ ಆಗಿ ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ. ಅದನ್ನು ಒಂದ್ಸಲಿ ಚೆಕ್ ಮಾಡ್ಕೊಳ್ಳಿ. ನೀವು ಆಪಿಗೆ ಏನಾದ್ರು ಪರ್ಮಿಷನ್ಸ್ ನ ಕೊಟ್ಟಿದ್ದೀರಾ ಅಂತ ಅಂದ್ರೆ ಆ ಆಪ್ ಪರ್ಮಿಷನ್ಸ್ ನ ಫಸ್ಟ್ ನೀವು ಅದನ್ನ ಆಫ್ ಮಾಡ್ಬೇಕಾಗುತ್ತೆ. ಅದನ್ನ ಯಾವತ್ತು ಎನೇಬಲ್ ಮಾಡಿ ಇಡಬೇಡಿ. ಅದಾದ್ಮೇಲೆ ಥರ್ಡ್ ಪಾರ್ಟಿ ಆಪ್ಗಳು. ಇದು ನೀವು ಗೂಗಲ್ ಅಕೌಂಟ್ ಹೋಗ್ಬಿಟ್ರೆ ಅಲ್ಲಿ ಗೊತ್ತಾಗುತ್ತೆ. ಇವಾಗ ನಾನು ಆಲ್ರೆಡಿ ಹೇಳಿದ್ನಲ್ಲ ಗೂಗಲ್ ಅಕೌಂಟ್ ಸೈನ್ ಇನ್ ಅಂತ ಹೇಳಿದೆ ನಿಮ್ಗೆ. ಗೂಗಲ್ ಅಕೌಂಟ್ ಸೈನಿಂಗ್ ಹೋಗ್ಬಿಟ್ರೆ ಅಲ್ಲಿ ಸೆಕ್ಯೂರಿಟಿ ಥರ್ಡ್ ಪಾರ್ಟಿ ಅಂತ ಇರುತ್ತೆ. ಸೆಕ್ಯೂರಿಟಿ ಥರ್ಡ್ ಪಾರ್ಟಿಯಲ್ಲಿ ಹೋಗ್ಬಿಟ್ಟು ಅಲ್ಲಿ ನೀವು ಚೆಕ್ ಮಾಡಬೇಕು. ಗೂಗಲ್ ಅಕೌಂಟ್ ಸೆಕ್ಯೂರಿಟಿಗೆ ಹೋಗಿ ಆಮೇಲೆ ಥರ್ಡ್ ಪಾರ್ಟಿಗೆ ಹೋಗ್ಬಿಟ್ಟು ಅಲ್ಲಿ ಹೋಗಿ ಚೆಕ್ ಮಾಡಿ ನೀವು ಯಾವ್ಯಾವ ಆಪ್ ಗಳನ್ನ ಡೌನ್ಲೋಡ್ ಮಾಡಿದೀರಾ. ಆ ಆಪ್ ಗಳಿಗೆ ನೀವು ಪರ್ಮಿಷನ್ಸ್ ಕೊಟ್ಟಿರ್ತೀರಾ, ಅವೆಲ್ಲ ಥರ್ಡ್ ಪಾರ್ಟಿ ಆಪ್ ಗಳು. ಅದ್ರೊಳಗಡೆ ನಿಮ್ಗೆ ಯಾವ್ಯಾವ ಆಪ್ ಬೇಡ ಅದನ್ನ ಫಸ್ಟ್ ಅನ್ಇನ್ಸ್ಟಾಲ್ ಮಾಡಿ. ಅನ್ಇನ್ಸ್ಟಾಲ್ ಮಾಡಿದ್ಮೇಲೂ ಆಪ್ಸ್ ಕಂಪ್ಲೀಟ್ ಆಗಿ ಅನ್ಇನ್ಸ್ಟಾಲ್ ಆಗಿರಲ್ಲ. 99% ಜನರಿಗೆ ಇದು ಗೊತ್ತೇ ಇಲ್ಲ. ಅನ್ಇನ್ಸ್ಟಾಲ್ ಆದ್ಮೇಲೆ ನಾವು ಪರ್ಮಿಷನ್ಸ್ ಏನಾದ್ರು ನಾವು ಕೊಟ್ಟಿರ್ತೀವಿ, ಅನ್ಇನ್ಸ್ಟಾಲ್ ಮಾಡಿರ್ತೀವಿ ಬೇಡ ಅಂತ, ಆದ್ರೆ ಅನ್ಇನ್ಸ್ಟಾಲ್ ಆಗಿರಲ್ಲ.
ಅದನ್ನ ವಿಡಿಯೋ ಬೇಕಾದ್ರೆ ನಾನು ಕಮೆಂಟ್ ಮಾಡಿ, ನಾನು ನಿಮ್ಗೆ ಶಾರ್ಟ್ಸ್ ನಲ್ಲಿ ಅದನ್ನ ಹಾಕ್ತೀನಿ. ಆಲ್ರೆಡಿ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕಿದೀನಿ. 2 ಬೈಟ್ಸ್ ಕನ್ನಡ ಅಂತೇಳಿ ನಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಇದೆ, ಅದ್ರೊಳಗೆ ನಾನು ಆಲ್ರೆಡಿ ಆಡ್ ಮಾಡಿದೀನಿ. ಯಾಕೆ ಇಲ್ಲಿ ಅನ್ಇನ್ಸ್ಟಾಲ್ ಮಾಡಿದ್ಮೇಲೂ ಆಪ್ಸ್ ಗಳು ಇನ್ನೂ ಅದು ಅನ್ಇನ್ಸ್ಟಾಲ್ ಆಗಿರಲ್ಲ ಅಂತೇಳಿ, ನಾನು ಯಾಕೆ ಆಗಿರಲ್ಲ, ಎಲ್ಲೋಗಿ ಕಂಪ್ಲೀಟ್ ಆಗಿ ಅನ್ಇನ್ಸ್ಟಾಲ್ ಮಾಡ್ಬೇಕು, ಇದನ್ನೆಲ್ಲ ಕಂಪ್ಲೀಟ್ ಆಗಿ ನಾನು ನಿಮ್ಗೆ ಅಲ್ಲಿ ಹಾಕಿದೀನಿ. ಬೇಕಾದ್ರೆ ನಾನು ಶಾರ್ಟ್ಸ್ ನಲ್ಲಿ ಅದನ್ನ ಅಪ್ಡೇಟ್ ಮಾಡ್ತೀನಿ. ನೀವ್ ಮಾಡ್ಬೇಕು ಅಂತಂದ್ರೆ ನಾನು ಕಮೆಂಟ್ ಮಾಡಿ ನಾನು ಶಾರ್ಟ್ಸ್ ನಲ್ಲಿ ಹಾಕ್ತೀನಿ. ಇದಾದ್ಮೇಲೆ ನೀವಿಲ್ಲಿ ರಿಕವರಿ ಇನ್ಫಾರ್ಮೇಶನ್, ಇದು ಅಷ್ಟೇ ಎಷ್ಟೋ ಜನಕ್ಕೆ ಇದು ಗೊತ್ತೇ ಇಲ್ಲ. ರಿಕವರಿ ಇನ್ಫಾರ್ಮೇಶನ್ ನಾನ್ ಯಾಕೆ ಹಾಕ್ಬೇಕು, ಹಾಕಕ್ಕೆ ಹೋಗಲ್ಲ. ರಿಕವರಿ ಇನ್ಫಾರ್ಮೇಶನ್ ಒಂದ್ ವೇಳೆ ನಿಮ್ ಫೋನ್ ಕಳೆದೋಯ್ತು, ಅದ್ರೊಳಗಡೆ ನೀವು ಜಿಮೇಲ್ ಅಕೌಂಟ್ ಯಾವ್ದು ಅಂತ ನಿಮ್ಗೆ ಕರೆಕ್ಟ್ ಆಗಿ ಗೊತ್ತಿರಲ್ಲ. 2 ಬೈಟ್ಸ್ ಕನ್ನಡ ಅಂತ ನಿಮ್ ಚಾನಲ್ ನೇಮ್ ಗೊತ್ತಿರುತ್ತೆ, ಆದ್ರೆ ಪಾಸ್ವರ್ಡ್ ಏನ್ ಹಾಕಿದೀನಿ, ಯಾವ್ದು ನಾನು ಜಿಮೇಲ್ ಅಕೌಂಟ್ ಕೊಟ್ಟಿದ್ದೀನಿ, ಯಾವ ಫೋನ್ ನಂಬರ್ ಕೊಟ್ಟಿದ್ದೀನಿ, ಇದು ಯಾವ್ದು ಗೊತ್ತಿರಲ್ಲ. ಅದೇನ್ ಮಾಡ್ತೀವಿ ಅಂತ ಅಂದ್ರೆ, ನಾವು ಯೂಟ್ಯೂಬ್ ವಿಡಿಯೋಸ್ ಗಳನ್ನ ಮಾಡ್ತಾ ಈ ಕಡೆ ಜಿಮೇಲ್ ಅಕೌಂಟ್ ಬಗ್ಗೆ ಎಲ್ಲ ಅಷ್ಟು ತಲೆ ಕೆಡಿಸ್ಕೊಳಲ್ಲ. ಆದ್ರೆ ಈ ರಿಕವರಿ ಇಮೇಲ್ ತುಂಬಾ ಇಂಪಾರ್ಟೆಂಟ್. ರಿಕವರಿ ಇಮೇಲ್ ಅಂದ್ರೆ ಏನು ಅಂತ ಅಂದ್ರೆ, ಇವಾಗ ನೀವು ಫೋನ್ ನ ನಿಮ್ದು ಯಾವ್ದಾದ್ರು ನಿಮ್ ಫ್ಯಾಮಿಲಿಯಲ್ಲಿ ಯಾವ್ದಾದ್ರು ನಂಬರ್ ನ ಹಾಕೋದಲ್ಲಿ, ಆಮೇಲೆ ಜಿಮೇಲ್ ಅಕೌಂಟ್ ನ ಹಾಕೋದು, ಇಲ್ಲ ನಿಮ್ದೇ ಇನ್ನೊಂದು ಜಿಮೇಲ್ ಅಕೌಂಟ್ ಇದೆ ಅಂತಂದ್ರೆ ಅದನ್ನ ಯಾವಾಗ್ಲೂ ನೀವು ನೆನ್ಪಿಟ್ಕೊಂಡಿರ್ತೀರಾ ಅಂದ್ರೆ ಅದನ್ನ ಹಾಕ್ಬಿಟ್ಟು ರಿಕವರಿ ಮಾಡ್ಬೋದು. ಅದನ್ನ ರಿಕವರಿ ಇನ್ಫಾರ್ಮೇಶನ್ ಹೋಗಿ ಸೇಮ್ ಗೂಗಲ್ ಅಕೌಂಟ್ ಸೈನ್ ಇನ್ ಮಾಡ್ಬೇಕು. ಸೈನ್ ಇನ್ ಮಾಡ್ಬಿಟ್ಟು ನೀವು ಇಲ್ಲಿ ಹೋಗ್ಬೇಕು, ಪರ್ಸನಲ್ ಇನ್ಫಾರ್ಮೇಶನ್ ಅಂತ ಇದೆ. ಗೂಗಲ್ ಅಕೌಂಟ್ ಆದ್ಮೇಲೆ ಪರ್ಸನಲ್ ಇನ್ಫಾರ್ಮೇಶನ್ ಹೋಗಿ ರಿಕವರಿ ಆಪ್ಷನ್ ಹೋಗ್ಬಿಟ್ಟು ಅಲ್ಲಿ ರಿಕವರಿ ಇನ್ಫಾರ್ಮೇಶನ್ ನೀವು ಆಡ್ ಮಾಡ್ಬೇಕು. ಈ ರೀತಿ ಆಡ್ ಮಾಡಿದೀರಾ ಅಂತ ಅಂದ್ರೆ ನಿಮ್ಮ ಚಾನಲ್ ಸೇಫ್ ಆಗಿರುತ್ತೆ, ಏನು ಪ್ರಾಬ್ಲಮ್ ಆಗಲ್ಲ. ಯಾಕೆ ನಾವು ಇದನ್ನೆಲ್ಲ ಮಾಡ್ಬೇಕು ಅಂತ ಅಂದ್ರೆ, ಯೂಟ್ಯೂಬ್ ನಲ್ಲಿ ಇವಾಗ ನಿಮ್ಮೊಂದು ಒಳ್ಳೆ ಸಬ್ಸ್ಕ್ರೈಬರ್ಸ್ ಇದಾರೆ, ವ್ಯೂಸ್ ಇದೆ ಅಂತ ಅಂದ್ರೆ, ಯಾರಾದ್ರೂ ಹ್ಯಾಕರ್ಸ್ ಇವಾಗ AI ಜಾಸ್ತಿ ಎಲ್ಲ ಮಾಡ್ತಾ ಇರ್ತಾರೆ, AI ಕ್ರಿಯೇಟ್ ಮಾಡೋರು ಅಂತವ್ರನ್ನ ಬೇಗ ಟಾರ್ಗೆಟ್ ಮಾಡ್ತಾರೆ. ಅವ್ರನ್ನ ಟಾರ್ಗೆಟ್ ಮಾಡ್ಬಿಟ್ಟು ಹ್ಯಾಕ್ ಮಾಡ್ತಾರೆ, ನಿಮ್ ಚಾನೆಲ್ ನ ಹ್ಯಾಕ್ ಮಾಡ್ತಾರೆ. ಹಂಗೆಲ್ಲ ಆಗ್ಬಾರ್ದು ಅಂತ ಅಂದ್ರೆ, ಇದನ್ನ ಮಾಡೋದನ್ನ ಫಸ್ಟ್ ನೀವು ನೆನಪಲ್ಲಿ ಇಟ್ಕೊಂಡ್ಬಿಟ್ಟು ಇದನ್ನ ಫಸ್ಟ್ ಕ್ರಿಯೇಟ್ ಮಾಡ್ಕೊಳ್ಳಿ. ಈ ರೀತಿ ಕ್ರಿಯೇಟ್ ಮಾಡ್ಕೊಂಡು ನೀವು ಇದನ್ನೆಲ್ಲ 2 ಸ್ಟೆಪ್ ವೆರಿಫಿಕೇಶನ್ ಆಗಿರ್ಬೋದು, ಸೆಕ್ಯೂರಿಟಿ, ಪರ್ಸನಲ್ ಇನ್ಫಾರ್ಮೇಶನ್ ಹೋಗ್ಬಿಟ್ಟು ರಿಕವರಿ ಜಿಮೇಲ್ ಅಕೌಂಟ್ ಹಾಕೋದು, ಈ ರೀತಿ ಎಲ್ಲ ಮಾಡಿದೀರಾ ಅಂತ ಅಂದ್ರೆ ನಿಮ್ ಚಾನಲ್ ಸೇಫ್ ಆಗಿರುತ್ತೆ. ನಿಮ್ ಚಾನಲ್ ನ ಯಾರು ಹ್ಯಾಕ್ ಮಾಡೋದಕ್ಕೂ ಆಗಲ್ಲ. ನಾನು ಬೋನಸ್ ಟಿಪ್ಸ್ ನ ನಿಮ್ಗೆ ಹೇಳ್ತೀನಿ ಅಂತ ಅಂದಿದ್ದೆ. ಮೇನ್ ಆಗಿ ಇವತ್ತು ಬೋನಸ್ ಟಿಪ್ಸ್ ನ ಏನ್ ಹೇಳ್ಬೇಕು ಅಂತ ಅನ್ಕೊಂಡೆ ಅಂದ್ರೆ, ಪಾಸ್ವರ್ಡ್. ನೀವು ಪಾಸ್ವರ್ಡ್ ನ ಹಾಕ್ತಿರ್ತೀರಲ್ವಾ, ಇವಾಗ 2 ಸ್ಟೆಪ್ ಹಾಕಿರ್ಬೋದು, ರಿಕವರಿ ಹಾಕ್ಬೋದು, ಯಾವ್ದಕ್ ನೀವು ಪಾಸ್ವರ್ಡ್ ನ ಆಡ್ ಮಾಡ್ತೀರಲ್ವಾ, ಎಲ್ಲದಕ್ಕೂ ಒಂದೇ ತರ ಪಾಸ್ವರ್ಡ್ ನ ಆಡ್ ಮಾಡೋದಕ್ಕೆ ಹೋಗ್ಬೇಡಿ. ಡಿಫ್ರೆಂಟ್ ಆಗಿರೋ ಪಾಸ್ವರ್ಡ್ ನ ಆಡ್ ಮಾಡಿ. 12 ಕ್ಯಾರೆಕ್ಟರ್, 10 to 12 ಕ್ಯಾರೆಕ್ಟರ್ಸ್ ಆದ್ರೂ ಅಲ್ಲಿ ನೀವು ಪಾಸ್ವರ್ಡ್ ನ ಹಾಕಿ. ನಿಮ್ಗೆ ನೆನಪಲ್ಲಿ ಇರಲ್ಲ ಅಂದ್ರೆ ಫೋನ್ ಅಲ್ಲಿ ಎಲ್ಲಾದ್ರೂ ಸೇವ್ ಮಾಡ್ಕೊಳ್ಳಿ, ಇಲ್ಲ ಅಂತಂದ್ರೆ ಎಲ್ಲಾದ್ರೂ ನೋಟ್ ಮಾಡಿ ಅದನ್ನ ಬರ್ದಿಟ್ಕೊಳ್ಳಿ. ಅದನ್ನ ಬರ್ದಿಟ್ಕೊಂಡ್ರೆ ಏನು ಪ್ರಾಬ್ಲಮ್ ಆಗಲ್ಲ. ಒಂದ್ ಕಡೆ ಎಲ್ಲೋ ಬರ್ದಿಟ್ಕೊಂಡಿರ ಅಂತ ಅಂದ್ರೆ ಇನ್ಯಾವುದೋ ಒಂದಿನ ಅದು ನಿಮ್ಗೆ ಹೆಲ್ಪ್ ಆಗುತ್ತೆ. ಅದು ಒಂದ್ ಕಡೆ ಬರ್ದಿಟ್ಕೊಂಡ್ಬಿಟ್ಟು ಜಾಸ್ತಿ ಸ್ಟ್ರಾಂಗ್ ಪಾಸ್ವರ್ಡ್ ನ ಯೂಸ್ ಮಾಡಿದೀರಾ ಅಂತ ಅಂದ್ರೆ ಹ್ಯಾಕರ್ಸ್ ನಿಮ್ಮ ಚಾನೆಲ್ ನ ಹ್ಯಾಕ್ ಮಾಡೋದಕ್ ಆಗಲ್ಲ. ಇದೆಲ್ಲ ನಿಮ್ಗೆ ಅರ್ಥ ಆಯ್ತು ಅಂತ ಅನ್ಕೊಂಡಿದೀನಿ. ಈ 4 ಪ್ರೈವಸಿ ಸೆಟ್ಟಿಂಗ್ ಗಳನ್ನ ನೀವು ಆನ್ ಮಾಡ್ಕೊಂಡಿದೀರಾ ಅಂತ ಅಂದ್ರೆ ನಿಮ್ ಚಾನಲ್ ಸೇಫ್ ಆಗಿರುತ್ತೆ. ಇದನ್ನ ನೆನಪಲ್ಲಿ ಇಟ್ಕೊಂಡು ಆದಷ್ಟು ಪ್ರೈವಸಿ ಸೆಟ್ಟಿಂಗ್ ನ ಆನ್ ಮಾಡ್ಕೊಂಡು ಇಟ್ಕೊಳ್ಳಿ. ನಿಮ್ ಚಾನಲ್ ನ ಸೇಫ್ ಆಗಿ ಇಟ್ಕೊಳ್ಳಿ. ಈ ವಿಡಿಯೋ ನಿಮ್ಗೇನಾದ್ರೂ ಇಷ್ಟ ಆಗಿತ್ತು ಅಂತಂದ್ರೆ 2 ಬೈಟ್ಸ್ ಕನ್ನಡ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಆದಷ್ಟು ಸಪೋರ್ಟ್ ಮಾಡೋದ್ರಿಂದ ನನಗೆ ಬೇರೆ ಬೇರೆ ವಿಡಿಯೋಸ್ ಗಳಿಗೆ ಹಾಕೋದಕ್ಕೆ ಮೋಟಿವೇಶನ್ ಸಿಗುತ್ತೆ. ಅದಕ್ಕೆ ಆದಷ್ಟು ಸಪೋರ್ಟ್ ಮಾಡಿ. ಹೈಪ್ ಮಾಡೋದನ್ನ ಮರಿಬೇಡಿ. ನಿಮ್ಗೇನಾದ್ರೂ ಇನ್ಫಾರ್ಮೇಶನ್ ಬೇಕಾಗಿತ್ತು, ಈ ವಿಡಿಯೋದಲ್ಲಿ ಏನಾದ್ರೂ ಗೊತ್ತಾಗಿಲ್ಲ ಅಂತ ಅಂದ್ರೆ ಅದನ್ನ ನಾನು ಕಮೆಂಟ್ ಮಾಡಿ ನಾನು ರಿಪ್ಲೈ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.